ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ನಾನು ಡೈಲಿ ಕುಕಿಂಗ್ ವ್ಲಾಗ್ಗೆ ಸ್ವಾಗತ. ಇದು ನಾನು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಸುಮಾರು ಒಂದು 11 ಗಂಟೆ ಆಗಿದೆ. ಇನ್ನು ಸೆಕೆಂಡ್ ಸ್ಯಾಟರ್ಡೆ ಆಗಿದ್ದರಿಂದ ಅಪ್ಪಿ ಕೂಡ ಬ್ಯಾಂಕ್ ರಜೆ ಇತ್ತು, ಹಾಗೆ ಮನ್ವಿಕಿ ಕೂಡ ಸ್ಕೂಲ್ ರಜೆ ಇತ್ತು. ಅವನಿಗೆ ಸ್ಕೂಲ್ ಯಾವಾಗಲೂ ಶನಿವಾರ ಏನು ರಜೆ ಇರೋದಿಲ್ಲ, ಆದರೆ ಈ ಶನಿವಾರ ದೊಡ್ಡವರಿಗೇನೋ ಎಕ್ಸಾಮ್ ಇದೆ ಅಂದ್ಬಿಟ್ಟು ಅವನಿಗೆ ರಜೆ ಕೊಟ್ಟಿದ್ರು. ಹಾಗಾಗಿ ಆರಾಮಾಗೆ ಎದ್ದು ತಿಂಡಿ ಮಾಡಿಕೊಂಡೆ. ಇನ್ನು ಹೊರಗಡೆ ಕೂಡ ಸ್ವಲ್ಪ ಹೋಗ್ಲಿಕ್ಕಿತ್ತು, ಕೆಲಸ ಇತ್ತು, ಅದಕ್ಕೆ ತಿಂಡಿನೇ ಬೇಗ ಮಾಡ್ಕೊಂಡು ಬಿಡೋಣ ಅಂತ ಅಂದು ಮಾಡಿಕೊಂಡೆ. ಇನ್ನು ತಿಂಡಿಗೆ ಬಂದು ನಾನಿವತ್ತು ಟೊಮೊಟೊ ಬಾತ್ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಟೊಮೊಟೊ ಬಾತ್ ಜೊತೆ ಮೊಸರು ಬಜ್ಜಿ ಇದ್ದರೆ ಅಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್. ಕೆಲವರು ಇದಕ್ಕೆ ಚಟ್ನಿ ಮಾಡ್ಕೋತಾರೆ, ಕಾಯಿ ಚಟ್ನಿ, ಆದರೆ ನನಗೆ ಮೊಸರು ಬಜ್ಜಿ ಇಷ್ಟ ಆಗುತ್ತೆ. ಸೊ ತುಂಬ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈ 1.5 ಕಪ್ಪಷ್ಟು ಅಕ್ಕಿನಲ್ಲಿ ನೀವು ಒಂದು 3 ಜನ ಆದರೂ ತಿನ್ಕೋಬೋದು ಒನ್ ಟೈಮಲ್ಲಿ. ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ಎಲ್ಲ ನಾನು ಯೂಸ್ ಮಾಡಲ್ಲ, ಅದು ತುಂಬ ರೆಗ್ಯುಲರ್ ಆಗಿ ತಿನ್ನೋಕ್ಕಾಗೋದಿಲ್ಲ. ಅಪರೂಪಕ್ಕೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಆ ಥರ ಇದ್ದಕ್ಕೆ ಮಾತ್ರ ಅಷ್ಟೇ ನಾನು ಯೂಸ್ ಮಾಡೋದು, ಎಲ್ಲದಕ್ಕೂ ಏನು ಯೂಸ್ ಮಾಡಲ್ಲ. 1.5 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಅನ್ನಕ್ಕೆ ಯಾವ್ದು ಬಳಸ್ತೀರೋ ಅದನ್ನೇ ತೊಗೊಳ್ಬೋದು. ಇವಾಗ ಅಕ್ಕಿನ ಒಂದ್ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಬೇರೆ ನೀರನ್ನು ಹಾಕಿ ನೆನೆಸಿಡ್ತೀನಿ. ಅಕ್ಕಿನ ಒಂದು 10 ರಿಂದ 15 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಹಾಗಾದರೆ ಬೇಗನೆ ಆಗುತ್ತೆ ಅಲ್ಲ, ಹೊರಗಡೆ ಬೇರೆ ಹೋಗೋಕ್ಕಿತ್ತಲ್ಲ, ಸೊ ಅಕ್ಕಿನ ನೆನೆಸಿಡ್ತೀನಿ. ಯೂಶಲಿ ನೆನೆಸಿಡಲ್ಲ ನಾನು, ಬೇಗ ಆಗಬೇಕಿತ್ತಲ್ಲ ಹಾಗಾಗಿ ನೆನೆಸಿಟ್ಟೆ. ಇನ್ನು ಮಸಾಲಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ. ತುಂಬ ಸಿಂಪಲಾಗೇ ಮಾಡ್ಕೊಳ್ಬೋದು. ಒಂದು 2 ಚಮಚದಷ್ಟು ತೆಂಗಿನಕಾಯಿನ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಂಗಿನಕಾಯಿನೂ ಏನು ಬೇಡ, ಇಲ್ಲಾಂದರೆ ಅದೊಂಥರ ಸಾರಿನ ಥರ ಟೇಸ್ಟ್ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ತೆಂಗಿನಕಾಯಿ ಸಾಕು. ಇನ್ನು ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತೊಂದು 2 ತುಂಡು ಶುಂಠಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀವೋ ಶುಂಠಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ತೊಗೋಬೇಕು. ಈಗ ಇದಕ್ಕೆ ಹುಳಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತೀನಿ. 2 ಹುಳಿ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಹೈಬ್ರಿಡ್ ಟೊಮೊಟೊ ಆದರೆ ಒಂದು 3 ರಿಂದ 4 ಟೊಮೊಟೊ ಆದರೂ ಹಾಕ್ಕೊಳ್ಬೇಕು, ಇಲ್ಲಾಂದರೆ ನಾಟಿ ಟೊಮೊಟೊ ಆದರೆ 2 ಆದರೆ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಕ್ಕಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ನೀರೇನು ಹಾಕೋದು ಬೇಡ, ಯಾಕಂದರೆ ಟೊಮೊಟೊಲ್ಲೇ ನೀರಿನ ಅಂಶ ಇರೋದ್ರಿಂದ ಸಿಡೋದು ಬಿಡುತ್ತೆ. ಸೊ ನೀರೇನು ಹಾಕೋದು ಬೇಡ. ಹಾಗೆ ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ನುಣ್ಣಗಿರಬೇಕು. ಇವಾಗ ಇದು ರುಬ್ಕೊಂಡಿದ್ದಾಗಿದೆ, ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕುಕ್ಕರಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆ ನಾನು 1 ಚಮಚ ತುಪ್ಪ ಕೂಡ ಹಾಕ್ಕೊಳ್ತೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ. ಆದರೆ ರೈಸ್ ಐಟಮ್ಸಿಗೆಲ್ಲ ಈ ರೀತಿ ತುಪ್ಪನ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಬಿಟ್ಟು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಎಣ್ಣೆ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ 2 ಬೇ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ, 1 ತುಂಡು ಚಕ್ಕೆ, 1 ಮರಾಠಿ ಮೊಗ್ಗು, ಒಂದು 4-5 ಕಾಳು ಮೆಣಸು, ಒಂದು 4 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಚಕ್ರ ಮೊಗ್ಗೊಂದು ಹಾಕ್ಕೋಬೇಕಿತ್ತು, ಬಟ್ ಖಾಲಿ ಆಗಿದೆ ನನ್ನ ಹತ್ರ, ಹಾಗಾಗಿ ಹಾಕೋತಾ ಇಲ್ಲ. ನೀವು ಇದ್ದರೆ ಹಾಕ್ಕೊಳ್ಳಿ, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಚಕ್ರ ಮೊಗ್ಗಿಂದು ಬಿರಿಯಾನಿಗಾಗಲಿ ಪಲಾವಿಗಾಗಲಿ ತುಂಬ ಚೆನ್ನಾಗಿರುತ್ತೆ ಅದು. ಇನ್ನು ಈ ಮಸಾಲನೆಲ್ಲ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೋಬೇಕು, ಅದು ಫ್ಲೇವರ್ ಎಲ್ಲ ಬಿಟ್ಕೊಳ್ಬೇಕು. ಸೊ ಇದೆಲ್ಲ ಆಗಿದ ನಂತರ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸೈಜಿಂದ ಈರುಳ್ಳಿನ ತೊಗೊಂಡಿದ್ದೀನಿ. ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಫ್ರೈ ಆಗೋದು ಬೇಡ, ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕು. ನೋಡಿ ಇಲ್ಲಿ ಈ ರೀತಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ, ಸೊ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಹಾಗೆ 1 ಹುಳಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೂ ಕೂಡ ಹಾಕ್ಕೊಂಡಿದ್ದೀನಿ. 2 ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ಒಟ್ಟು 3 ಟೊಮೊಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಟೊಮೊಟೊ ಸಾಫ್ಟ್ ಆಗಲಿಕ್ಕೆ ಉಪ್ಪಾಗಲಿ ಅರಶಿನ ಆಗಲಿ ಹಾಕ್ಕೋಬಾರ್ದು, ಯಾಕಂದರೆ ನೀರು ಒಡೆದು ಬಿಡುತ್ತೆ. ರೈಸ್ ಐಟಮ್ಸಿಗೆ ಹಾಕ್ಕೋಬಾರ್ದು, ಕರ್ರಿಗಳಿಗಾದರೆ ಗ್ರೇವಿಗಳಿಗಾದರೆ ಹಾಕ್ಕೊಳ್ಬೋದು, ಹಂಗಾದರೆ ಬೇಗನೆ ಸಾಫ್ಟ್ ಆಗುತ್ತೆ. ಬಟ್ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇಲ್ಲ, ಅನ್ನಕ್ಕೆ ಹಾಕೋದ್ರಿಂದ, ಅಂದರೆ ಪಲಾವಿಗೆ ಹಾಕೋದ್ರಿಂದ ನೀರು ಹೊಡೆಯುತ್ತಲ್ಲ, ಸೊ ಅದಕ್ಕೋಸ್ಕರ. ಇನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು, ಒಂದು ಕಾಲು ಚಮಚ ಅರಿಶಿನದ ಪುಡಿನ ಹಾಕ್ಕೊಳ್ತೀನಿ, ಮತ್ತು 1 ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ, ಸೊ ನೋಡಿಬಿಟ್ಟು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ, ಹಾಗೆ ಸುತ್ತ ಎಣ್ಣೆ ಬಿಡೋವರೆಗೂ ಒಂದು 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವೆಲ್ಲ ಹಸಿದೇ ಹಾಕಿರೋದ್ರಿಂದ ಹಸಿ ವಾಸನೆ ಹಾಗೆ ಉಳಿದ್ಬಿಡುತ್ತೆ ನೀವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ. ಸೊ ಚೆನ್ನಾಗಿ ಎಲ್ಲ ಬಾಡಿಸಿದ ನಂತರ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಈಗೇನೋ ಸೀಸನ್ ಇದೆ, ಸೊ ಸಿಗುತ್ತೆ, ಹಾಕ್ಕೊಳ್ಬೋದು. ಮತ್ತು ಬರೀ ಹಸಿ ಬಟಾಣಿ ಅಂತಲೇ ಅಲ್ಲ, ಅವರೆಕಾಳು, ತೊಗರಿಕಾಳು ಏನು ಬೇಕಾದರೂ ಹಾಕ್ಕೊಳ್ಬೋದು. ಆದರೆ ಸೀಸನ್ ಎಲ್ಲ ಮುಗಿದ ಮೇಲೆ ಬಟಾಣಿನ, ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟು ಕೂಡ ಹಾಕ್ಕೊಳ್ಬೋದು, ಇಲ್ಲ ಕಡಲೆಕಾಳನ್ನು ನೆನೆಸ್ಬಿಟ್ಟು ಹಾಕ್ಕೊಳ್ಬೋದು. ಬರೀ ಪಲಾವ್ಕ್ಕಿಂತ ಈ ರೀತಿ ಕಾಳುಗಳಿದ್ರೆ ಚೆನ್ನಾಗಿರುತ್ತೆ, ಸೊ ಇದ್ದರೆ ಹಾಕ್ಕೊಳ್ಳಿ.
ಇನ್ನು ಇದಕ್ಕೆ ನಾನು ಒಂದು 3 ಲೋಟ ನೀರನ್ನು ಹಾಕ್ಕೊಳ್ತೀನಿ. 1.5 ಕಪ್ ಅಕ್ಕಿನ ತೊಗೊಂಡಿದ್ದೀನಲ್ಲ, ಹಾಗಾಗಿ ಒಂದು 3 ಲೋಟ ನೀರನ್ನು ತೊಗೊಳ್ತಾ ಇದ್ದೀನಿ. ಒಟ್ಟು 1:2 ರೇಷಿಯೋದಲ್ಲಿ ಹಾಕ್ಕೊಳ್ಬೇಕು ಅಕ್ಕಿ ಮತ್ತು ನೀರನ್ನು. ಇವಾಗ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದೆಲ್ಲದನ್ನು ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳೋಣ. ಕುದ್ದಿದ ನಂತರ ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ನೆನೆಸಿಡಲೇಬೇಕು ಅಂತ ಏನಿಲ್ಲ, ಬೇಗ ಆಗಬೇಕು ಅಂದರೆ ಈ ರೀತಿ ನೆನೆಸಿಡಬೇಕು. ಬಾಸುಮತಿ ಆದರೆ ಕಂಪಲ್ಸರಿ ನೆನೆಸಿಡಬೇಕು. ಈ ಅಕ್ಕಿ ಏನು ನೆನೆಸಿಡೋದು ಬೇಡ, ಬಟ್ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅನ್ನಲ್ಲ, ಹಾಗಾಗಿ ಬೇಗ ಆಗಬೇಕು ಅಂತ ನೆನೆಸಿಟ್ಟಿದ್ದೆ ಅಷ್ಟೇ. ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ಈ ವಿಸಲ್ ಆಗೋಷ್ಟರಲ್ಲಿ ನಾನು ಮೊಸರು ಬಜ್ಜಿ ಕೂಡ ಮಾಡ್ಕೊಂಡ್ಬಿಟ್ಟೆ. ಇನ್ನು ವಿಸಲ್ ಕೂಡ ತಣ್ಣಗಾಯಿತು. ನೋಡಿ, ಇಲ್ಲಿ ಮಸಾಲ ಎಲ್ಲ ಈ ರೀತಿ ಮೇಲೆ ಬಂದು ಕೂತಿರುತ್ತೆ. ಒಂದ್ಸರಿ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಘಮ ಘಮ ಅಂತಿರೋ ಹಾಗೆ ಟೇಸ್ಟಿಯಾಗಿರೋ ಟೊಮೊಟೊ ಬಾತು ರೆಡಿಯಾಗಿದೆ. ಕೆಲವರು ಇದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊಳ್ತಾರೆ, ಆದರೆ ನನಗೆ ಮೊಸರು ಬಜ್ಜಿನೇ ಇಷ್ಟ ಆಗುತ್ತೆ. ಸೊ ನಾನಿವತ್ತು ಮೊಸರು ಬಜ್ಜಿನ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಇನ್ನು ನಾವು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು, ನಂದು ಹಾಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟು ಹೊರಗಡೆ ಹೋದ್ವಿ. ಮನ್ವಿಗ್ದು ನಾಡಿದ್ದು ಬರ್ತಡೇ ಇತ್ತು, ಸೊ ಸ್ವಲ್ಪ ಶಾಪಿಂಗ್ ಇತ್ತು, ಇನ್ನು ಅದಕ್ಕೋಸ್ಕರ ಅಂತ ಹೊರಗಡೆ ಹೋದ್ವಿ. ಇಲ್ಲೇ ತಮ್ಮನೆ ಹತ್ತಿರದಲ್ಲೇ ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿ ಡಿ-ಮಾರ್ಟ್ ಇದೆ. ಸೊ ಅಲ್ಲಿಗೆ ಹೋದ್ವಿ. ವೀಕೆಂಡ್ ಬೇರೆ ಇತ್ತಲ್ಲ, ಅಪ್ಪಿ ಕೂಡ ಮನೇಲಿದ್ದರು, ಮನ್ವಿ ಕೂಡ ಮನೇಲಿದ್ನಲ್ಲ, ಸೊ ಅದು ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಹೋದ್ವಿ. ಫೈವಿಂದಿಲ್ವಾ? ಇನ್ನು ಅವನಿಗೆ ಏನೇನು ಬೇಕೋ ಅದನ್ನೆಲ್ಲ ಅವ್ನು ನೋಡ್ಬಿಟ್ಟು ತೊಗೊಳ್ತಾ ಇದ್ದ. ಹಾಗೆ ಮನೆಗೂ ಕೂಡ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನೆಲ್ಲ ನಾನು ತೊಗೊಳ್ತಾ ಇದ್ದೆ. ಗಟ್ಟಿ ಇದೆ, ಒಟ್ಟು ಬೀಡ್ಸ್ಬಿಡ್ತಾರೆ ಕೆಳಗೆ, ಅದಕ್ಕೆ. ಇನ್ನು ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಐಸ್ ಕ್ರೀಮ್ ಕೂಡ ಇತ್ತು, ತುಂಬಾ ಬಿಸಿಲಿತ್ತು. ಆಗಲೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಅವ್ನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ಬರ್ತಾ ಇದ್ದ. ಇನ್ನು ಅಪ್ಪಿ ಅಂತೂ ಐಸ್ ಕ್ರೀಮ್ ಎಲ್ಲ ತಿನ್ನೋದೇ ಇಲ್ಲ. ಹಾಗೆ ಅವ್ರು ಹೊರಗಡೆ ಕೂಡ ತುಂಬಾ ಕಡಿಮೆ ತಿನ್ನೋದು. ಅದಕ್ಕೆ ನಾನು ಮನ್ವಿಕ್ ಮಾತ್ರ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ನು ಈಗಷ್ಟೇ ನಾವು ಕೂಡ ಮನೆಗೆ ಬಂದ್ವಿ. ಇನ್ನು ಡಿ-ಮಾರ್ಟಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಮನೆಗೆ ಅಂತ ಜಾಸ್ತಿ ಎಲ್ಲ ಸಾಮಾನೇನು ತೊಗೊಂಡಿಲ್ಲ, ಯಾಕಂದರೆ ಇಲ್ಲೇ ನನಗೆ ಹತ್ತಿರದಲ್ಲೇ ರೇಷನ್ ಅಂಗಡಿ ಎಲ್ಲ ಇದೆ, ತರಕಾರಿ ಅಂಗಡಿ ಎಲ್ಲ ಇದೆ, ಚೆನ್ನಾಗೇ ಸಿಗುತ್ತೆ. ಡಿ-ಮಾರ್ಟ್ ಸ್ವಲ್ಪ ಮನೆಯಿಂದ ದೂರದಲ್ಲಿದೆ, ಸುಮ್ಮನೆ ಅಲ್ಲಿಂದ ಏನಕ್ಕೆ ಎತ್ಕೊಂಡು ಬರೋದು ಅಂದ್ಬಿಟ್ಟು ಅಷ್ಟೇ ಅಂತ ಇರಲಿಲ್ಲ. ಅರ್ಜೆಂಟಿಗೆ ಏನು ಬೇಕೋ ಅದೊಂದೆರಡು ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ. ಇನ್ನೆಲ್ಲ ಬಂದು ನನ್ನ ಮಗಂದೆ. ನನ್ನ ಮಗನ ಬರ್ತ್ಡೇ ಅಂದ್ರೆ ಅಷ್ಟು ಜೋರಾಗೆಲ್ಲ ನಾವೇನು ಸೆಲೆಬ್ರೇಷನ್ ಮಾಡಲ್ಲ, ಸಿಂಪಲ್ ಆಗೇನೆ ಎಲ್ಲ ಅವ್ನ ಫ್ರೆಂಡ್ಸ್ನ ಅಕ್ಕಪಕ್ಕ ಮಕ್ಳಿರ್ತಾರಲ್ಲ ಅವ್ರನ್ನೆಲ್ಲ ಕರೆದ್ಬಿಟ್ಟು ಜಸ್ಟ್ ಕೇಕ್ ಕಟ್ ಮಾಡಿ ಒಂದು ಸ್ನ್ಯಾಕ್ಸ್ ಎಲ್ಲ ಕೊಡ್ತೀನಿ ಅಷ್ಟೇ. ಅದೇ ರೀತಿ ಈ ವರ್ಷ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಮತ್ತು ಅವನಿಗೆ ಸ್ವಲ್ಪ ರಿಟರ್ನ್ ಗಿಫ್ಟ್ ಎಲ್ಲ ತೊಗೊಳಕ್ಕಿತ್ತು, ಸ್ಕೂಲ್ ಫ್ರೆಂಡ್ಸ್ಗೆ ಮತ್ತು ಇಲ್ಲಿ ಫ್ರೆಂಡ್ಸಿಗೆಲ್ಲ ತೊಗೊಳಕ್ಕಿತ್ತು. ಸೊ ಅವನಿಗೆ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ನೋಡೋದು ಅವನು ಅಂದರೆ ತಕ್ಷಣ ತೊಗೊಳೋದಿಲ್ವಲ್ಲ, ಹಾಗಾಗಿ ಡಿ-ಮಾರ್ಟ್ ಅಂದರೆ ಎಲ್ಲ ಥರದ್ದು ಸಿಕ್ಕತ್ತೆ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದ ಅವನು. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಮತ್ತು ಏನೆಲ್ಲ ತಂದಿದ್ದೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ನಾಳೆ ಅವರು ಬೆಂಗಳೂರಿಗೆ ಏನಕ್ಕೋ ಆಫೀಸ್ ವರ್ಕ್ ಇದೆ ಅಂತ ಹೋಗ್ತಾ ಇದ್ದಾರೆ. ಅವತ್ತಿನ ದಿನ ಅವರು ಕೂಡ ಇರೋದಿಲ್ಲ. ಮತ್ತು ಸುಮ್ಮನೆ ನನಗೆ ಒಬ್ಳಿಗೆ ರಿಸ್ಕ್ ಆಗುತ್ತೆ ಹೋಗಿ ಬಂದು ಮಾಡೋಕ್ಕೆ ಅಂದ್ಬಿಟ್ಟು ಇವತ್ತೇ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ವಿ. ಸೊ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ. ರಿಟರ್ನ್ ಗಿಫ್ಟಿಗೆ ಅಂತ ಪೆನ್ಗಳನ್ನೆಲ್ಲ ತೊಗೊಂಡು ಬಂದ. ಮತ್ತು ಸ್ಕೂಲಲ್ಲೆಲ್ಲ ಇವಾಗ ಸ್ವೀಟ್ಸ್ ಆಗಲಿ ಚಾಕ್ಲೇಟ್ಸ್ ಆಗಲಿ ಎಲ್ಲ ಅಲೋ ಮಾಡೋದಿಲ್ವಲ್ಲ, ಹಾಗಾಗಿ ಪೆನ್ನೇ ಬೆಸ್ಟ್ ಅಂದ್ಬಿಟ್ಟು ನಾನು ಕೂಡ ಪೆನ್ನೇ ಕೊಡು ಎಲ್ಲರಿಗೂ ಚೆನ್ನಾಗಿ ಅದಾದರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಮಕ್ಕಳೆಲ್ಲ ಒಂದು 30 ಜನನೋ ಏನೋ ಇದ್ದಾರಂತೆ ಕ್ಲಾಸಲ್ಲಿ. ಸೊ ಅವರಿಗೂ ಎಲ್ಲ ಪೆನ್ಸೇ ತೊಗೊಂಡಿದ್ದಾನೆ. ಇನ್ನು ಇಲ್ಲಿ ಮಕ್ಕಳಿಗೂ ಕೂಡ ರಿಟರ್ನ್ ಗಿಫ್ಟ್ಸ್ ಎಲ್ಲ ಬಂದ್ಬಿಟ್ಟು ಪೆನ್ನೇ ತೊಗೊಂಡಿದ್ದಾನೆ. ಇವರಿಗೆಲ್ಲ ಇಂಕ್ ಪೆನ್ ತೊಗೊಂಡಿದ್ದಾನೆ, ಇವ್ರಿಗೆಲ್ಲ ಹಾಗೆ ಬಾಲ್ ಪೆನ್ಸ್ ಎಲ್ಲ ತೊಗೊಂಡಿದ್ದಾನೆ. ಇಲ್ಲಿ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಒಂದಿಷ್ಟು ಸ್ನ್ಯಾಕ್ಸು ಜ್ಯೂಸ್ ಎಲ್ಲ ತೊಗೊಂಡು ಬಂದಿದ್ದಾನೆ. ನನಗೆ ಆದಷ್ಟು ಜ್ಯೂಸ್ ಎಲ್ಲ ಅಂದರೆ ಜಂಕ್ ಫುಡ್ ಎಲ್ಲ ನಾನು ಹೊರಗಡೆ ಪ್ರಿಫರ್ ಮಾಡಲ್ಲ, ಅಷ್ಟು ಮನೇಲೇ ಮಾಡ್ತೀನಿ ಅಂತ ಅಂದೆ. ಬಟ್ ಇಲ್ಲಿ ಮಕ್ಕಳೆಲ್ಲ ನಮ್ಮ ಕಡೆ ಊಟನ ತಿಂದ ಅಭ್ಯಾಸ ಇಲ್ಲಲ್ಲ ಅವರಿಗೆ, ಮತ್ತು ಇಲ್ಲಿ ಅಡುಗೆ ನನಗೆ ಮಾಡೋಕ್ಕೆ ಬರೋದಿಲ್ಲ, ಇನ್ನೇನು ಮಾಡೋದು. ಮತ್ತು ಹೊರಗಡೆ ಅವನು ಕೂಡ ಫ್ರೆಂಡ್ಸ್ ಬರ್ತಡೆಗೆಲ್ಲ ಹೋದಾಗ ಆದಷ್ಟು ಎಲ್ಲ ಹೊರಗಡೆಯಿಂದನೇ ತರಿಸ್ಕೊಡ್ತಾರೆ. ಅದನ್ನ ಹೇಳ್ತಾ ಇದ್ದ, ನನಗೂ ಹೊರಗಡೆಯಿಂದನೇ ತರ್ಸಮ್ಮ, ಈಗ ನನ್ನ ಫ್ರೆಂಡ್ಸ್ ಇಲ್ಲಿ ಯಾರು ನೀನು ಮಾಡಿದ್ದೆಲ್ಲ ಆದರೆ ನಮ್ಮ ಕಡೆ ಮಾಡಿದ್ದೆಲ್ಲ ತಿನ್ನೋದಿಲ್ಲ ಅಂತ. ಸರಿ ಬಿಡಿ ಇದೊಂದು ವರ್ಷ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಒಪ್ಕೊಂಡೆ. ಹಾಗಾಗಿ ಒಂದಿಷ್ಟು ಜ್ಯೂಸ್ಗಳನ್ನೆಲ್ಲ ತೊಗೊಂಡು ಬಂದೆ.
ಇಲ್ಲಿ ಒಂದು 25-30 ಮಕ್ಕಳಿದ್ದಾರೆ ಅನ್ಸುತ್ತೆ. ಸೊ ಅವ್ರ ಜೊತೆ ಎಲ್ಲ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ಗೋಸ್ಕರ ಇದನ್ನೆಲ್ಲ ತಗೊಂಡ್ ಬಂದಿದ್ದೀನಿ. ಇನ್ನು ಸ್ನ್ಯಾಕ್ಸ್ ಜೊತೆ ಚಾಕೋ ಪೈ ಬೇಕು ಕೊಡಕ್ಕೆ ಅಂತ ಅಂದ, ಸೊ ಅದನ್ನು ಕೂಡ 2 ಬಾಕ್ಸ್ ತಗೊಂಡ್ ಬಂದಿದ್ದೀನಿ. ಆಮೇಲೆ ನಾನು ಡೆಕೋರೇಷನ್ ಅಂತ ಏನು ಜಾಸ್ತಿ ಮಾಡಕ್ ಹೋಗಲ್ಲ. ಸೊ ಜಸ್ಟ್ ಒಂದು ಹ್ಯಾಪಿ ಬರ್ತ್ಡೇ ಬ್ಯಾನರ್ ಅನ್ನ ತಗೊಂಡ್ ಬಂದಿದ್ದೀನಿ. ಈಗಾಗಲೇ ಅವನು ಕೂಡ ದೊಡ್ಡವನಾಗಿದ್ದಾನಲ್ಲ, ಅವನಿಗೂ ಕೂಡ ಸೆಲೆಬ್ರೇಷನ್ ಅಷ್ಟು ಇಷ್ಟ ಆಗೋದಿಲ್ಲ. ಇಲ್ಲಿ ಯಾಕೋ ಮಕ್ಕಳನ್ನೆಲ್ಲ ಮಾಡ್ಕೊಳ್ಳೋದು ನೋಡಿ ಸೊ ಮಾಡು ಮಾಡು ಅಂತ ಹೇಳ್ತಿದ್ದಾನೆ. ಚಿಕ್ಕದಾಗೇನೆ ಒಂದು ಹ್ಯಾಪಿ ಬರ್ತ್ಡೇ ಬ್ಯಾನರ್ ಒಂದು ತಗೊಂಡ್ ಬಂದಿದ್ದೀನಿ ಅಷ್ಟೇ. ಇನ್ನೆಲ್ಲ ಜಾಸ್ತಿ ಏನು ಡೆಕೋರೇಷನ್ ಎಲ್ಲ ಮಾಡೋದಿಲ್ಲ. ಇನ್ನು ಪ್ಲೇಟ್ಸ್ ತಗೊಂಡ್ ಬಂದೆ, ಸ್ನ್ಯಾಕ್ಸ್ ಕೊಡೋದಕ್ಕೆ ಪ್ಲೇಟ್ಸ್ ಬೇಕಿತ್ತಲ್ಲ ಮಕ್ಕಳಿಗೆ, ಸೊ ಅದನ್ನು ಕೂಡ ತಗೊಂಡ್ ಬಂದೆ. ಅದಕ್ಕೆ ಸ್ಪೂನ್ ತಗೊಂಡ್ ಬಂದಿದ್ದೀನಿ, ಮತ್ತೆ ಕಪ್ಸ್ ತಗೊಂಡ್ ಬಂದಿದ್ದೀನಿ. ಮ್ಯಾಮಿಗೆ ಕೊಡಕ್ಕೆ, ಸ್ಕೂಲಲ್ಲಿ ಮ್ಯಾಮ್ಗಳಿಗೆ ಕೊಡಕ್ಕೆ ಅಂದ್ಬಿಟ್ಟು ರೆಡ್ ಇಂಕ್ ಪೆನ್ ತಗೊಂಡಿದ್ದಾನೆ. ಮ್ಯಾಮ್ಗಳಿಗೆಲ್ಲ, ಮಕ್ಕಳಿಗೆಲ್ಲ ಬ್ಲೂ ಇಂಕ್ ಪೆನ್ಗಳನ್ನ ತಗೊಂಡಿದ್ದಾನೆ. ಸೊ ಇದಿಷ್ಟು ಅವನದು ಥಿಂಗ್ಸ್ ತಗೊಂಡ್ ಬಂದಿದ್ದಾನೆ ಅಷ್ಟೇ. ಇನ್ನು ಊಟಕ್ಕೆ ಸ್ವಲ್ಪ ಅದೇ ಹೇಳಿದ್ನಲ್ಲ, ಅವತ್ತಿನ ದಿನ ಹೊರಗಡೆನೆ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಇದೇನು ಸದ್ಯಕ್ಕೆ ಏನು ಬೇಕು ರಿಟರ್ನ್ ಗಿಫ್ಟು ಮತ್ತು ಜ್ಯೂಸ್ ಮತ್ತು ಸೈಡಾಗಿ ಚಾಕ್ಲೇಟ್ ಎಲ್ಲ ಏನು ಬೇಕೋ ಅದನ್ನಷ್ಟೇ ತೊಗೊಂಡು ಬಂದಿದ್ದೀನಿ. ಸದ್ಯಕ್ಕೆ ಪ್ಲೇಟ್ಸು ಕಪ್ಸ್ ಎಲ್ಲ ಬೇಕಿತ್ತಲ್ಲ, ಹಾಗಾಗಿ ತಗೊಂಡು. ಇನ್ನು ಜೋಳ ಮಂಡಕ್ಕಿ ಸಿಕ್ತು ನನಗೆ ತುಂಬ ದಿನ ಆದ ನಂತರ. ಇಲ್ಲಿ ನಾನು ಜೋಳ ಮಂಡಕ್ಕಿ ನೋಡಿಬಿಟ್ಟು ತೊಗೊಂಡು ಬಂದೆ. ಯಾವಾಗಲೂ ಗಟ್ಟಿ ಮಂಡಕ್ಕಿನೇ ಸಿಗ್ತಾ ಇತ್ತು. ಗಟ್ಟಿ ಮಂಡಕ್ಕಿ ತಿಂಡಿಗೆಲ್ಲ ಆಗಲಿ ಅಷ್ಟು ಚೆನ್ನಾಗಿ ಅನ್ಸಲ್ಲ ನನಗೆ. ಯಾವಾಗಲೂ ಜೋಳ ಮಂಡಕ್ಕಿನೇ ಇಷ್ಟ ಆಗುತ್ತೆ. ಇದೊಂದು ಅರ್ಧ ಕೆಜಿ ಸಿಕ್ತು ನನಗೆ ಹೆಂಗೋ ಅಲ್ಲಿ ಡಿಮಾರ್ಟಲ್ಲಿ. ಸೊ ಅದನ್ನು ಕೂಡ ನಾನು ತೊಗೊಂಡು ಬಂದಿದ್ದೀನಿ. ಇನ್ನು ಬೆಲ್ಲ ಖಾಲಿಯಾಗಿತ್ತು. ಸೊ ಏನಾದರೂ ಸ್ವೀಟ್ ಮಾಡೋಣ ನನಗೆ. ಅವ್ನ ಬರ್ತ್ಡೇಗೆ ಆದಷ್ಟು ಹೊರಗೇನೆ ತರಿಸ್ತೀನಿ, ಬಟ್ ಮನೆ ಕೂಡ್ಸಕ್ಕಿಗಾದ್ರೂ ಸ್ವೀಟ್ ಮಾಡೋಣ ಬರ್ತ್ಡೇ ದಿನ ಬೆಳಗ್ಗೆ ಅಂದ್ಬಿಟ್ಟು ಬೆಲ್ಲ ತೊಗೊಂಡು ಬಂದಿದ್ದೀನಿ. ಬೆಲ್ಲ ಎಲ್ಲ ಖಾಲಿ ಆಗಿತ್ತು. ಇನ್ನು ಹುಣಸೆಹಣ್ಣು ಕೂಡ ಖಾಲಿ ಆಗಿತ್ತು. ಅರ್ಜೆಂಟಾಗಿ ಇದು ಕೂಡ ಬೇಕಿತ್ತು, ಹಾಗಾಗಿ ಇದನ್ನು ಕೂಡ ತೊಗೊಂಡು ಬಂದೆ. ತೊಗರಿಬೇಳೆ ಖಾಲಿ ಆಗಿತ್ತು, ಸೊ ತೊಗರಿಬೇಳೆ ತೊಗೊಂಡು ಬಂದೆ. ರಸ್ಕ್ ಒಂದು ತೊಗೊಂಡು ಬಂದೆ. ಫಸ್ಟ್ ಟೈಮ್ ನಾನು ಈ ರೀತಿ ರಸ್ಕ್ ತೊಗೊಂಡ್ಬರ್ತಾ ಇರೋದು. ಯೂಶಲಿ ನಾನು ಬಿಸ್ಕೆಟ್ ರಸ್ಕ್ ಅದೆಲ್ಲ ಅವಾಯ್ಡ್ ಮಾಡ್ತೀನಿ. ಪ್ಯಾರ್ಲೇಜಿ ಬಿಸ್ಕೆಟ್ ಮಾತ್ರ ತಿಂತೀನಿ ಕಾಫಿ ಜೊತೆ. ಕಾಫಿ ಅಪ್ರೂಪ ಕುಡಿತಾ ಇದ್ದೆ ಮುಂಚೆ, ತಲೆನೋವೇನಾದ್ರೂ ಇದ್ರೆ ಅಷ್ಟೇ ಕುಡಿತಾ ಇದ್ದೆ. ಯೂಶಲಿ ನಾನು ದಿನ ಕಾಫಿ ಟೀ ಎಲ್ಲ ಅಭ್ಯಾಸ ಇಲ್ಲ ನನಗೆ. ಇನ್ನು ಬರೀ ಕಾಫಿ ಕೂಡ ಕುಡಿಯೋಕ್ಕಾಗ್ತಾ ಇರಲಿಲ್ಲ, ಪ್ಯಾರ್ಲೇಜಿ ಬಿಸ್ಕೆಟ್ ತಿಂತಾ ಇದ್ದೆ. ಸೊ ಈ ಸರಿ ರಸ್ಕ್ ತೊಗೊಂಡು ಬಂದಿದ್ದೀನಿ, ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತೀನಿ. ಇಷ್ಟ ಅದೆಲ್ಲ ಅಷ್ಟು ತಿನ್ನೋದಿಲ್ಲ ನಾನು, ಜಸ್ಟ್ ತೊಗೊಂಡು ಬಂದೆ ಅಷ್ಟೇ. ಇನ್ನು ದೀಪ ಬೇಕಿತ್ತು. ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ದೀಪ ಬೇಕು ಅಂತ. ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಹೆಂಗಿದ್ರು ಡಿಮಾರ್ಟಿಗೆ ಹೋದ್ನಲ್ಲ, ಅಲ್ಲೇ ಸಿಕ್ತು. ಸೊ ಅದನ್ನು ಕೂಡ ತಗೊಂಡು ಬಂದೆ ಅಷ್ಟೇ. ಸೊ ಇಷ್ಟು ತಗೊಂಡು ಬಂದಿದ್ದೀನಿ ನಾನು. ತುಂಬಾ ಶಾಪಿಂಗ್ ಅಂತ ಇದು ಮಾಡಿಲ್ಲ. ಬಿಲ್ ಬಂದ್ಬಿಟ್ಟು 3300 ಆಗಿದೆ ಇಷ್ಟು ಸಾಮಾನಿಗೆ. ಮುಂಬೈಲಿ ಸ್ವಲ್ಪ ಕಾಸ್ಟ್ಲಿನೇ ಎಲ್ಲ. ಇಲ್ಲಿ ರೆಂಟ್ ಆಗಿರ್ಬೋದು ಅಥವಾ ರೇಷನ್ ಖರ್ಚಾಗಿರ್ಬೋದು, ತರಕಾರಿಗೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಇಲ್ಲಿ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ. ಸೊ ನಿಮಗೆ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಎಷ್ಟೆಲ್ಲ ಖರ್ಚು ಮಾಡ್ತೀವಿ ನಾವು 3 ಜನಕ್ಕೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ನಿಮಗೆ ಶೇರ್ ಮಾಡ್ತೀನಿ. ಇದಾಗಿತ್ತು ನಮ್ಮ ಡಿಮಾರ್ಟ್ ಇವತ್ತಿನ ಶಾಪಿಂಗ್.